ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಸುಭಾಷಿತ: ಜೀವನದಲ್ಲಿ ಒಳ್ಳೆಯ ಸಮಯ ಕೆಟ್ಟ ಸಮಯ ಎರಡೂ ಬರುತ್ತದೆ. ಒಳ್ಳೆಯ ಸಮಯದಲ್ಲಿ ಅಹಂ ಪಡಬಾರದು, ಕೆಟ್ಟ ಸಮಯದಲ್ಲಿ ತಾಳ್ಮೆ ಕಳೆದುಕೊಳ್ಳಬಾರದು. ಯಾವ ಸಮಯವನ್ನೂ ಕೂಡ ನಮ್ಮ ಪರವಾಗಿಸಿಕೊಳ್ಳುವ ತಾಕತ್ತು ನಮ್ಮಲ್ಲಿರಬೇಕು. ಆತ್ಮವಿಶ್ವಾಸದಿಂದ ಮುನ್ನಡೆಯಲು ಧೈರ್ಯ ತಂದ್ಕೋಬೇಕು. ಎರಡರಲ್ಲೂ ಧೈರ್ಯ ತಗೊಂಡು ಜೊತೆಗಿರಬೇಕು. ಗೊತ್ತಾಯ್ತಾ? ಯಾವ ಕೆಟ್ಟ ಸಮಯ ಬರಲಿ ಒಳ್ಳೆಯ ಸಮಯ ಬರಲಿ ಎರಡನ್ನೂ ಸ್ವಾಗತ ಮಾಡಿಕೊಳ್ಳೋದನ್ನು ನಾವು ಕಲಿಬೇಕು. ಇವತ್ತು ದಿನಪಂಚಾಂಗಕ್ಕಿಂತ ಮುಂಚೆ ನಾವು ಮಹಾಭಾರತದ ಕತೆ ಮಾನಸ ಪೂಜೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಮಾನಸ ಪೂಜೆಯಲ್ಲಿ ಪರಮಾತ್ಮನ ಆಕಾರ ಮನಸ್ಸಿನಲ್ಲಿ ತಂದುಕೊಂಡು ಅಭಿಷೇಕ, ವಸ್ತ್ರ, ಗಂಧ, ಕುಂಕುಮ, ಅಕ್ಷತೆ, ಪುಷ್ಪಮಾಲೆ, ಧೂಪ, ದೀಪ, ನೈವೇದ್ಯ, ಮಂಗಳಾರತಿ ಎಲ್ಲವನ್ನೂ ಚಿತ್ರಣದಂತೆ ಮನಸ್ಸಿನಲ್ಲಿ ತಂದುಕೊಂಡು ಭಗವಂತನಿಗೆ ಅರ್ಪಿಸಿದಂತೆ ಪೂಜೆ ಮಾಡುವುದು. ಅದರಲ್ಲಿ ಯಾವುದೇ ಪೂಜಾ ಸಾಮಗ್ರಿಗಳು ಇರುವುದಿಲ್ಲ. ಇದೇ ಮಾನಸ ಪೂಜೆ. ಎಲ್ಲನೂ ಇದೆ ಅಂತ ಹೇಳ್ಕೊಂಡು ನಾವು ಪೂಜೆ ಮಾಡ್ತೀವಲ್ಲ ಮನಸ್ಸಿನಲ್ಲಿಯೇ, ಅದನ್ನೇ ಮಾನಸ ಪೂಜೆ ಅಂತ ಹೇಳ್ತೀವಿ. ಮಹಾಭಾರತ ಯುದ್ಧ ಮುಗಿದಿದೆ. ಅರಮನೆಯಲ್ಲಿ ಅರ್ಜುನನು ಮಹಾದೇವನ ಪೂಜೆ ಮಾಡುತ್ತಿದ್ದ. ಪೂಜೆಗೆ ತುಪ್ಪ, ಹಾಲು, ಮೊಸರು, ಸಕ್ಕರೆ, ಹಣ್ಣು ಸೇರಿದಂತೆ ಧೂಪ, ದೀಪದ ಗಂಧಗಳು, ಬೇಕಾದ ಬೆಳ್ಳಿ ಬಂಗಾರದ ಉಪಕರಣ ಅಥವಾ ಪಾತ್ರೆಗಳು, ಪರಿಕರಗಳು, ಬೆಳ್ಳಿಯ ಮಣೆ, ಕೃಷ್ಣಾಜಿನ ದೊಡ್ಡ ಪೂಜಾ ಗೃಹ, ಭಾರೀ ದಾನ, ದಕ್ಷಿಣೆ ಇಷ್ಟೆಲ್ಲ ಅಣಿ ಮಾಡಿಕೊಂಡು ಗಂಟೆ ಕುಳಿತು ಆಡಂಬರದ ಪೂಜೆ ಮಾಡುತ್ತಿದ್ದ. ಪದ್ಮಾಸನ ಹಾಕಿ ಕುಳಿತು ಒಂದು ಗಾಡಿ ಹೂಗಳನ್ನು ಅರ್ಚನೆ ಮಾಡುತ್ತಿದ್ದ. ಅದೇ ಭೀಮ ಮಾತ್ರ ಪೂಜೆಗೆ ಯಾವತ್ತೂ ಕೂತವನಲ್ಲ, ಮಂದಿರಗಳಿಗೆ ಹೋದವನಲ್ಲ. ಊಟಕ್ಕೆ ಕೂರುವ ಮೊದಲು ಕೆಲವು ನಿಮಿಷ ಕಣ್ಣು ಮುಚ್ಚಿ ಪರಮೇಶ್ವರನ ಮಾನಸಿಕ ಪೂಜೆ ಮಾಡಿದರೆ ಅವನ ಪೂಜೆ ಮುಗಿದಂತೆ. ಆ ನಂತರ ಯಥೇಚ್ಛವಾಗಿ ಊಟ ಮಾಡುತ್ತಿದ್ದ. ಇದು ಭೀಮನ ನಿತ್ಯ ಕಾಯಕ. ಅರ್ಜುನ ತಾನೊಬ್ಬ ಮಹಾಭಕ್ತನೆಂದು ತನಗಿರುವ ಶ್ರದ್ಧಾಭಕ್ತಿ ಯಾರಿಗೂ ಇಲ್ಲವೆಂದು ಗ್ರಹಿಸಿದ್ದನು. ಅದರಲ್ಲೂ ತನ್ನ ಅಣ್ಣ ಭೀಮನಿಗೆ ಸಾಸುವೆ ಕಾಳಿನಷ್ಟು ಭಕ್ತಿ ಇಲ್ಲ, ಪೂಜೆ ಮುನಸ್ಕಾರದ ಗಂಧ ಗಾಳಿಯೂ ಇಲ್ಲವೆಂದು ತಿಳಿದಿದ್ದನು. ಅದನ್ನೆಲ್ಲ ಒಮ್ಮೊಮ್ಮೆ ವ್ಯಕ್ತಪಡಿಸುತ್ತಿದ್ದನು. ಇದನ್ನೆಲ್ಲ ಸೂಕ್ಷ್ಮವಾಗಿ ಗಮನಿಸುತ್ತಿದ್ದ ಕೃಷ್ಣನು ಅರ್ಜುನನಿಗೆ ಸ್ವಲ್ಪ ಬುದ್ಧಿ ಕಲಿಸಿ ಅವನನ್ನು ಸರಿ ಮಾಡಬೇಕೆಂದು ಕೊಂಡನು. ಈ ವಿಚಾರಗಳು ಸುಳಿವು ಕೊಡದಂತೆ ಒಂದು ದಿನ ಶಿವನ ವಾಸಸ್ಥಾನವಾದ ಕೈಲಾಸ ಪರ್ವತದ ಸಂದರ್ಶನ ಮಾಡುವಳೆಂದು ಅರ್ಜುನನಿಗೆ ಹೇಳಿದನು. ಕೃಷ್ಣನ ಇಂದಿನ ಉದ್ದೇಶ ಅರ್ಜುನ ಚೂರು ಗೊತ್ತಿರಲಿಲ್ಲ. ಪರಮೇಶ್ವರನ ಸಾನ್ನಿಧ್ಯವೆಂದು ಸಂತೋಷದಿಂದ ಒಪ್ತಾನೆ. ಕೃಷ್ಣ ಮತ್ತು ಅರ್ಜುನ ಇಬ್ಬರೂ ಪ್ರಯಾಣಕ್ಕೆ ಹೊರಟರು. ಹೋಗುವ ಮಾರ್ಗ ಮಧ್ಯದಲ್ಲಿ ವಿಧವಾದ ಹೂಗಳನ್ನು ತುಂಬಿದ ಗಾಡಿಯನ್ನು ಎಳೆದುಕೊಂಡು ಹೋಗುತ್ತಿದ್ದ ಮನುಷ್ಯನನ್ನು ನೋಡಿದನು. ಅರ್ಜುನನು ಆ ಮನುಷ್ಯನನ್ನು ಇಷ್ಟೊಂದು ಹೂವು ತುಂಬಿದ ಗಾಡಿಯನ್ನು ಎಲ್ಲಿಗೆ ಒಯ್ಯುತ್ತಿರುವೆ ಎಂದು ಕೇಳಿದನು. ಆದರೆ ಆ ಹೂವಿನ ಗಾಡಿಯವನು ಕೆಲಸದಲ್ಲಿ ತಲ್ಲೀನನಾಗಿದ್ದು ಅವಸರದಿಂದಲೇ ಹೋಗುತ್ತಿದ್ದು ಇವನ ಮಾತಿಗೆ ಉತ್ತರ ಕೊಡಲಿಲ್ಲ. ಆ ಕೃಷ್ಣನು ಅರ್ಜುನನಿಗೆ ಹೇಳಿದನು, ನೋಡು, ಆ ಮನುಷ್ಯನಲ್ಲಿ ಕೇಳುವುದಕ್ಕಿಂತ ಆ ಗಾಡಿಯ ಹಿಂದೆ ಹೋಗೋಣ ಎಂಬ ಸಲಹೆಗೆ ಅವರಿಬ್ಬರು ಗಾಡಿಯ ಮನುಷ್ಯನನ್ನು ಹಿಂಬಾಲಿಸಿಕೊಂಡು ಹೋದರು. ಗಾಡಿ ಮನುಷ್ಯ ಒಂದು ಸ್ಥಳಕ್ಕೆ ತಲುಪಿ ಅಲ್ಲಿ ಬೆಟ್ಟದಂತೆ ಬಿದ್ದಿದ್ದ ಒಂದು ದೊಡ್ಡ ಹೂರಾಶಿಯ ಪಕ್ಕದಲ್ಲಿ ಗಾಡಿಯಲ್ಲಿದ್ದ ಹೂಗಳನ್ನು ಸುರಿದು ಖಾಲಿ ಮಾಡಿದನು. ಅಷ್ಟರಲ್ಲಿ ಈ ತರಹದ ಹೂವಿನ 100 ಗಾಡಿಗಳು ಬಂದು ಅದೇ ರೀತಿ ಹೂಗಳನ್ನು ಸುರಿದು ಹೋಗುತ್ತಿದ್ದರು. ಇದನ್ನೆಲ್ಲ ಆಶ್ಚರ್ಯದಿಂದ ನೋಡಿದ ಅರ್ಜುನ ತಾಳಲಾರದೆ ಆ ಮನುಷ್ಯನನ್ನು ಕೇಳಿಯೇ ಬಿಟ್ಟ. ಏನಪ್ಪ, ಎಲ್ಲಿಂದ ಬರುತ್ತಿರುವೆ? ಆ ಹೂವಿನ ಗಾಡಿಗಳು ತಿಳಿಸುವೆಯಾ ಎಂದರು. ಆದರೆ ಆ ಗಾಡಿಯವರು ಯಾರೂ ಉತ್ತರಿಸಲಿಲ್ಲ. ಕೊನೆಗೆ ತುಂಬ ಒತ್ತಾಯ ಮಾಡಿದಾಗ ಒಬ್ಬನು ಬಹಳ ಬೇಸರದಿಂದ ಹೇಳಿದನು, ಸ್ವಾಮಿ, ನಮ್ಮನ್ನು ಪ್ರಶ್ನಿಸಬೇಡಿ. ನಮಗೆ ವಿಪರೀತ ಕೆಲಸವಿದೆ. ಯಾರೊಡನೆ ಮಾತನಾಡುವಷ್ಟು ಸಮಯವಿಲ್ಲ. ಇಷ್ಟು ಕಷ್ಟಪಟ್ಟು ಮಾಡುತ್ತಿದ್ದರೂ 800 ಗಾಡಿ ಹೂಗಳನ್ನು ಮಾತ್ರ ಹಾಕಿದ್ದೇವೆ. ಇನ್ನೂ ಇದರ ದುಪ್ಪಟ್ಟು ಗಾಡಿ ಹೂಗಳನ್ನು ದೇವಸ್ಥಾನದ ಬಳಿ ಇವೆ. ಅವುಗಳನ್ನೆಲ್ಲ ಸಾಗಿಸಬೇಕು. ಇವೆಲ್ಲವೂ ಅದ್ಯಾರೋ ರಾಜಪುತ್ರ ಭೀಮನಂತೆ. ಆತ ಪೂಜೆ ಮಾಡಿದ ಹೂಗಳ ರಾಶಿ. ಈ ದಿನ ಆತನ ಪೂಜೆ ಇದೆ. ಇನ್ನು 4 ಗಂಟೆಗಳ ಮಾತ್ರ ಉಳಿದಿದೆ. ಅಷ್ಟರೊಳಗೆ ಇವುಗಳನ್ನು ಖಾಲಿ ಮಾಡಬೇಕು. ಈಗ ಅರ್ಜುನನಿಗೆ ಆಶ್ಚರ್ಯಪಡುವ ಸರದಿ ಮತ್ತೆ ಕೇಳಿದ, ನೀವೇನು ತಪ್ಪು ತಿಳಿದಿದ್ದೀರಿ? ಪೂಜೆ ಮಾಡಿದ ಮನುಷ್ಯ ಆ ಭೀಮನಲ್ಲ, ಅರ್ಜುನನು. ಗೊತ್ತಾ ನಿಮಗೆ ಎಂದು ಕೇಳಿದಾಗ ಆ ಮನುಷ್ಯನು, ಏನು, ಅರ್ಜುನನೇ? ಅವನಲ್ಲ, ಭಾರೀ ಗಾತ್ರವಿರುವ ಮಹಾನುಭಾವ ಭೀಮನು. ಅನನ್ಯ ಭಕ್ತಿಯಿಂದ ಶಿವನಿಗೆ ಅರ್ಪಿಸಿದ ಸಂಪೂಜನೆ. ಅವನ ತಮ್ಮನೋ ಮಾಡುವುದಲ್ಲ ಬರೀ ಆಡಂಬರದ ಪೂಜೆ ಎಂದರು. ಅದೇ ಸಮಯಕ್ಕೆ ಮತ್ತೊಬ್ಬ ಮನುಷ್ಯನು ಒಂದು ಹೂವಿನ ಬುಟ್ಟಿಯಲ್ಲಿ ಸ್ವಲ್ಪ ಹೂಗಳನ್ನು ತಿಳಿದು ಅಲ್ಲಿಗೆ ಬಂದರು. ಕೃಷ್ಣನು ಆತನನ್ನು ಕುರಿತು, ಮಿತ್ರನೇ, ಈ ಹೂಗಳನ್ನು ಯಾರು ಅರ್ಪಿಸಿದ್ದು ಎಂದು ಕೇಳಿದನು. ಅದಕ್ಕೆ ಆ ಮನುಷ್ಯ ಉತ್ತರಿಸಿದ, ಸ್ವಾಮಿ, ಇವು ಭೂಲೋಕದಲ್ಲಿ ಅರ್ಜುನ ಎಂಬ ಒಬ್ಬ ಆಡಂಬರದ ಮನುಷ್ಯ ನಿನ್ನೆ ದಿನ ಇವನಿಗೆ ಅರ್ಪಿಸಿದ ಹೂಗಳು. ಅರ್ಜುನನದು ಭಕ್ತಿಭಾವವಿಲ್ಲದ
ಹಠಾಟೋಪ ಪೂಜೆ ಎಂದನು. ಇದನ್ನೆಲ್ಲ ಕೇಳಿದ ಅರ್ಜುನನು ನಾಚಿಕೆಯಿಂದ ತಲೆ ತಗ್ಗಿಸಿ ತಪ್ಪಿತಸ್ಥ ಭಾವನೆಯಿಂದ, ಕೃಷ್ಣ, ನನ್ನನ್ನು ನೀನು ಇಲ್ಲಿಗೆ ಏಕೆ ಕರೆದುಕೊಂಡು ಬಂದಿದ್ದು ಎಂದು ಗೊತ್ತಾಯಿತು. ಈ ಕ್ಷಣ ಇಲ್ಲಿಂದ ಹೊರಡೋಣ. ನೀನು ನನಗೆ ಇಲ್ಲಿಗೆ ಕರೆದುಕೊಂಡು ಬಂದ ಇಷ್ಟೊಂದು ಅವಮಾನ ತೊಂದರೆ ಅನುಭವಿಸುವಂತೆ ಮಾಡುವ ಬದಲು ಅಲ್ಲೇ ನನ್ನ ಲೋಪದೋಷಗಳನ್ನು ತಿದ್ದಿ ಬುದ್ಧಿ ಹೇಳಬಹುದಿತ್ತಲ್ಲ ಎಂದನು. ನೀನು ಹೇಳದಿದ್ದರೂ ನನಗಂತೂ ಅರ್ಥವಾಯಿತು. ನಾನು ಮಾಡುವ ಪೂಜೆ ಮತ್ತು ಭಕ್ತಿಯೇ ದೊಡ್ಡದು ಎಂದು ಭ್ರಮಿಸಿದ್ದೆ. ನನಗೆ ಅಹಂಕಾರವೂ ಇತ್ತು. ಅಣ್ಣ ಭೀಮನನ್ನು ಈ ವಿಷಯದಲ್ಲಿ ನಾನು ಸ್ವಲ್ಪ ತಾತ್ಸಾರವಾಗಿ ಕಾಣುತ್ತಿದ್ದೆ. ಈಗ ನನಗೆ ಗೊತ್ತಾಯಿತು. ಅಣ್ಣ ಭೀಮನದು ನಿಶ್ಚಲವಾದ ಭಕ್ತಿ, ಅದು ಮಾನಸಿಕವಾದ ಪೂಜೆ. ನಾನು ಮಾಡುತ್ತಿರುವುದು ಬರೀ ಆಡಂಬರದ ಆಟಾಟೋಪ ಪೂಜೆ ಎಂದರು. ಕೃಷ್ಣನು ಸುನಗುತ್ತಾ ಸುಮ್ಮನಿದ್ದು, ನಂತರ ಭಕ್ತಿ ಮಾರ್ಗದಲ್ಲಿ ಮುಂದುವರಿಯಬೇಕೆಂದರೆ ಸಾಧಕರಿಗೆ ಮಾನಸಿಕ ಪೂಜೆ ಶ್ರೇಷ್ಠವಾದದ್ದು ಎಂದು ಅರ್ಜುನನಿಗೆ ಹೇಳ್ತಾನೆ. ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗತ್ಕುರಂ. ಇದನ್ನು ಆಶಾ ನಾಗಭೂಷಣ್ ಅವರು ವಾಟ್ಸಪ್ನಲ್ಲಿ ಕಳಿಸಿದ್ರು. ಅದನ್ನು ಎಲ್ಲರೂ ತಿಳ್ಕೊಳ್ಳಿ. ಮಾನಸ ಪೂಜೆ ಅಂದರೆ ಏನು ಅನ್ನೋದು ತಿಳ್ಕೊಳ್ಳಿ. ಇವತ್ತು ನಾವು ದಿನಪಂಚಾಂಗವನ್ನು ತಿಳ್ಕೊಳ್ಳೋಣ. ದಿನಾಂಕ 6/5/2025 ಮಂಗಳವಾರ, ಶ್ರೀ ವಿಶ್ವಾವಸು ನಾಮ ಸಂವತ್ಸರ, ಉತ್ತರಾಯಣ, ತಿಥಿ ನವಮಿ, ಹಗಲು 11:47, ನಕ್ಷತ್ರ ಮಕೆ, ಸಾಯಂಕಾಲ 6:45, ಮಳೆ ಭರಣಿ 3ನೇ ಪಾದ, ರಾಹುಕಾಲ 3:29ರಿಂದ 5:04 ತನಕ ಇದೆ. ಗುಳಿಕ ಕಾಲ 12:19ರಿಂದ 1:54 ತನಕ ಇದೆ. ಯಮಗಂಟ ಕಾಲ 9:10ರಿಂದ 10:45 ತನಕ ಇದೆ. ಇವತ್ತು ಯಾರು ಹುಟ್ಟುಹಬ್ಬ ಆಚರಿಸ್ಕೊತಿದ್ರು, ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಿಸ್ಕೊತಿರೋರಿಗೆ ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭ ಕಾಮನೆಗಳನ್ನು ತಿಳಿಸ್ತೀವಿ. ದೇವರು ಅವರಿಗೆ ಆಯುಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಿ ಅಂತ ನಾನು ದೇವರನ್ನು ಕೇಳ್ಕೊತೀನಿ. ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಲು ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ. ಇದು ನಿಮ್ಮದೇ ಚಾನಲ್ ಆಗಿದ್ದರಿಂದ ನಮ್ಮ ಲಿಂಕನ್ನು ಬೇರೆ ಫಾರ್ವರ್ಡ್ ಮಾಡಿ. ನಮಸ್ಕಾರಗಳು.